ಈ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ಯಾವ ವಿಚಾರಕ್ಕೆ ಆದ್ಯತೆ ಕೊಡಲಿದ್ದಾರೆ ಅನ್ನೋದು ಚುನಾವಣೆ ಹೊತ್ತಿನಲ್ಲಿ ಸಹಜವಾಗಿಯೇ ಮುಖ್ಯ ಪ್ರಶ್ನೆ ಆಗುತ್ತೆ. 10 ವರ್ಷಗಳಿಂದ ಅಧಿಕಾರದಲ್ಲಿರುವ ಮೋದಿ ಸರ್ಕಾರ 3ನೇ ಅವಧಿಗೆ ಅಧಿಕಾರಕ್ಕೆ ಏರೋಕೆ ಬಯಸ್ತಾ ಇದೆ. 3ನೇ ಅತಿದೊಡ್ಡ ಆರ್ಥಿಕತೆ, ವಿಶ್ವಗುರು, ಹಿಂದುತ್ವ ಮೊದಲಾದ ಕಥೆಗಳನ್ನೆಲ್ಲ ಅದು ಜನರ ಎದುರು ಇಡ್ತಾ ಇದೆ. ಹಾಗಾದ್ರೆ ಈ ಬಾರಿಯ ನಿಜವಾದ ಚುನಾವಣಾ ವಿಷಯ ಯಾವುದು? ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರು ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಹೇಳೋದಕ್ಕೂ ತಳಮಟ್ಟದ ವಾಸ್ತವಕ್ಕೂ ಎಷ್ಟಿದೆ ಅಂತರ? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ದೇಶಾದ್ಯಂತ ಈಗ ಚುನಾವಣಾ ಪ್ರಚಾರದ ಭರಾಟೆ. ಭಾಷಣಗಳು, ಸಂದರ್ಶನಗಳು, ಪತ್ರಿಕಾಗೋಷ್ಠಿಗಳು, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ವಾಟ್ಸಪ್ ಸಂದೇಶಗಳು ಇವೆಲ್ಲವುಗಳ ಅಬ್ಬರ ನಮ್ಮನ್ನ ಆವರಿಸ್ತಿದೆ. ಅದರಲ್ಲೂ ಪ್ರಧಾನಿ ಮೋದಿ ಹಾಗೂ ಆಡಳಿತಾರೂಢ ಬಿಜೆಪಿಯ ಸ್ಟಾರ್ ಪ್ರಚಾರಕರು ನಮ್ಮ ಟಿವಿ ಹಾಗೂ ಮೊಬೈಲ್ ಸ್ಕ್ರೀನ್ಗಳನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಮದರ್ ಆಫ್ ಡೆಮಾಕ್ರಸಿ, ವಿಶ್ವಗುರು, ಜಾಗತಿಕ ಮನ್ನಣೆ, ರಾಮ ಮಂದಿರ, ಹಿಂದುತ್ವ ಅಸ್ಮಿತೆ, ಸಿಎಎ, ಸಮಾನ ನಾಗರಿಕ ಸಂಹಿತೆ, ಹಿಂದೂ ಮುಸ್ಲಿಂ, ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರ ಮಾತುಗಳಲ್ಲಿ ಇವುಗಳದ್ದೇ ಕಾರಬಾರು. ಆದರೆ ಈ ಪ್ರಚಾರದ ಭರಾಟೆಯಲ್ಲಿ ಅವರು ಹೇಳ್ತಾ ಇರೋದಕ್ಕೂ ತಳಮಟ್ಟದಲ್ಲಿ ಇರುವ ವಾಸ್ತವಕ್ಕೂ ಸಂಬಂಧ ಇದೆಯಾ? ಸಿಎಸ್ಡಿಎಸ್ ಲೋಕನೀತಿ ನಡೆಸಿದ ಚುನಾವಣಾ ಪೂರ್ವ ಸಮೀಕ್ಷೆ ಹಲವು ಸತ್ಯಗಳನ್ನು ಬಿಚ್ಚಿಡ್ತಾ ಇದೆ. ಉದ್ಯೋಗಾವಕಾಶಗಳು ತೀರಾ ಕಡಿಮೆಯಾಗಿರೋದು, ಗಗನಮುಖಿಯಾಗ್ತಿರುವ ಬೆಲೆ, ಹೆಚ್ಚುತ್ತಾ ಇರುವ ಭ್ರಷ್ಟಾಚಾರ, ಹೆಚ್ಚಾಗ್ತಿರೋ ಗ್ರಾಮೀಣ ಸಂಕಷ್ಟಗಳು ಮತ್ತು ಕುಟುಂಬಗಳ ಹದಗೆಡ್ತಿರುವ ಆರ್ಥಿಕ ಪರಿಸ್ಥಿತಿ ಇವೆಲ್ಲ ವಿಚಾರಗಳು ಈ ಚುನಾವಣೆ ಹೊತ್ತಲ್ಲಿ ಜನರನ್ನ ಕಾಡ್ತಾ ಇದೆ. 3ನೇ ಅತಿದೊಡ್ಡ ಆರ್ಥಿಕತೆ ಅಂತೆಲ್ಲ ಮೋದಿ ಸರ್ಕಾರ ಬಡಾಯಿ ಕೊಚ್ಕೊಳ್ತಾ ಇದ್ರು, ದೇಶದ ಆರ್ಥಿಕತೆ ಸುಧಾರಿಸಿದೆ ಅಂತ ಅದು ಎಷ್ಟೆಲ್ಲ ಮಾತಾಡ್ತಾ ಇದ್ರು, ವಾಸ್ತವದಲ್ಲಿ ಆರ್ಥಿಕ ಸಂಕಷ್ಟಗಳನ್ನ ಕಂಡವರು ಅದ್ಯಾವುದನ್ನೂ ನಂಬುವ ಸ್ಥಿತಿಯಲ್ಲಂತೂ ಇಲ್ವೇ ಇಲ್ಲ. ಬಡವರು, ಕೆಳಮಧ್ಯಮ ವರ್ಗದವರು ಮತ್ತು ಶ್ರೀಮಂತರು ಈ ಆರ್ಥಿಕ ವರ್ಗಗಳ ನಡುವಿನ ಅಂತರ ಕೂಡ ಅಗಾಧವಾಗ್ತಿರೋದ್ರ ಬಗ್ಗೆ ಅಭಿಪ್ರಾಯಗಳು ಸಮೀಕ್ಷೆಯಲ್ಲಿ ಖಚಿತವಾಗಿ ವ್ಯಕ್ತ ಆಗಿದೆ. ಬಡವರು ಮತ್ತು ಕೆಳಮಧ್ಯಮ ವರ್ಗದವರು ತಮ್ಮ ಬದುಕು ದುಸ್ತರ ಆಗಿರೋದನ್ನ ಹೇಳ್ತಿದ್ದಾರೆ. ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಈ ಚುನಾವಣೆಯಲ್ಲಿ ಮತದಾರರ ಆದ್ಯತೆಯ ವಿಚಾರಗಳಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂದಿನ ಚುನಾವಣೆಗಳಿಗೆ ಹೋಲಿಕೆ ಮಾಡಿದ್ರೆ ಮತದಾರರ ಆದ್ಯತೆಗಳಲ್ಲಿ ಕಾಣಿಸಿರುವ ದೊಡ್ಡ ಬದಲಾವಣೆ ಇದು. ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಬಹುಪಾಲು ಜನರ ಕಳಕಳಿಯ ವಿಚಾರ. ಕಳೆದ 5 ವರ್ಷಗಳಲ್ಲಿ ಎಲ್ಲಾ ಹಂತಗಳಲ್ಲಿ ಉದ್ಯೋಗಾವಕಾಶಗಳು ಕಡಿಮೆಯಾಗಿದೆ ಅನ್ನೋ ವಿಚಾರದಲ್ಲಿ ಎಲ್ಲರದ್ದು ಒಂದೇ ಬಗೆಯ ಅಭಿಪ್ರಾಯ. ಇದೇ ವೇಳೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೇ ಇದೆ. ಈ 2 ಸಮಸ್ಯೆಗಳ ನಡುವಿನ ಪರಸ್ಪರ ಸಂಬಂಧಗಳು ಕೂಡ ಬಹಳ ಮುಖ್ಯ. ಉದ್ಯೋಗ ಮೊದಲೇ ಇಲ್ಲ, ಇದ್ರೂ ಸಣ್ಣ ಸಂಬಳಕ್ಕೆ ದುಡಿಬೇಕಾದ ಸ್ಥಿತಿ, ಆದಾಯ ಇಲ್ಲ, ಅಂಥದ್ರ ನಡುವೆನೇ ಬೆಲೆ ಏರಿಕೆಯ ಬರೆ. ಇದು ಜನರ ಜೀವನ ಮಟ್ಟದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಮೊದಲನೇದಾಗಿ ದೇಶದಲ್ಲಿ ಉದ್ಯೋಗದ ಪರಿಸ್ಥಿತಿ ಬಹಳ ನಿರಾಶಾದಾಯಕವಾಗಿದೆ. ಸಮೀಕ್ಷೆಗೆ ಪ್ರತಿಕ್ರಿಯಿಸಿದವರಲ್ಲಿ 62% ಹೆಚ್ಚಿನ ಜನ ಉದ್ಯೋಗ ಪಡೆಯುವುದು ಈಗ ಹೆಚ್ಚು ಕಷ್ಟಕರವಾಗಿದೆ ಅಂತ ಹೇಳಿದ್ದಾರೆ. ಗ್ರಾಮೀಣ ಪ್ರದೇಶದ 62% ಮಂದಿ ಉದ್ಯೋಗ ಸಿಗಲಾರದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ನಗರ ಪ್ರದೇಶಗಳ 65% ಜನ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲಸ ಸಿಗೋದು ಕಷ್ಟವಾಗ್ತಿದೆ ಅನ್ನೋ ಅಭಿಪ್ರಾಯ ಪುರುಷರಲ್ಲಿ ಹೆಚ್ಚಿನವರಿಂದ ಅಂದ್ರೆ 65% ಮಂದಿಯಿಂದ ವ್ಯಕ್ತ ಆಗಿದೆ. ಮಹಿಳೆಯರಲ್ಲಿ ಈ ಪ್ರಮಾಣ 59%ರಷ್ಟಿದೆ. ಉದ್ಯೋಗ ಸಿಗೋದು ಬಹಳ ಕಷ್ಟವಾಗ್ತಿದೆ ಅಂತ 67% ಮುಸ್ಲಿಮರು ಹೇಳ್ತಿದ್ದಾರೆ. ಹಿಂದೂ ಒಬಿಸಿಗಳಲ್ಲಿ 63% ಮಂದಿ ಈ ಕಷ್ಟದ ಬಗ್ಗೆ ಹೇಳ್ಕೊಂಡಿದ್ದಾರೆ. 59% ಪರಿಶಿಷ್ಟ ವರ್ಗಗಳ ಜನ ಉದ್ಯೋಗ ಸಿಗುವುದು ಕಷ್ಟವಾಗ್ತಿದೆ ಅಂತ ಹೇಳಿದ್ದಾರೆ. ಹಿಂದೂ ಮೇಲ್ವರ್ಗದವರಲ್ಲೂ ಈ ಕಷ್ಟದ ಬಗ್ಗೆ ಹೇಳ್ಕೊಳ್ತಿರೋರು 57% ಮಂದಿ. ಹಾಗೇನೆ 5 ವರ್ಷಗಳ ಹಿಂದಿನ ಸ್ಥಿತಿಗೆ ಹೋಲಿಕೆ ಮಾಡಿದ್ರೆ ಈಗ ಬೆಲೆ ಏರಿಕೆ ತೀವ್ರವಾಗಿರೋ ಬಗ್ಗೆ 3/2 ಜನ ಹೇಳ್ತಿದ್ದಾರೆ. ಬೆಲೆಗಳು ಗಣನೀಯವಾಗಿ ಹೆಚ್ಚಾಗಿದೆ ಅಂತ ಸಮೀಕ್ಷೆಗೆ ಪ್ರತಿಕ್ರಿಯೆ ಕೊಟ್ಟವರಲ್ಲಿ 71% ಮಂದಿ ಹೇಳ್ತಿದ್ದಾರೆ. ಬೆಲೆ ಏರಿಕೆ ಕುಟುಂಬಗಳ ದೈನಂದಿನ ಆರ್ಥಿಕ ಸಮತೋಲನವನ್ನೇ ಕದಡಿಬಿಟ್ಟಿದೆ. ಬೆಲೆ ಏರಿಕೆ ಎಲ್ಲ ಆರ್ಥಿಕ ವರ್ಗಗಳ ಮೇಲೆ ಪರಿಣಾಮ ಬೀರಿದ್ರು ಬಡವರು, ಕಡಿಮೆ ಆದಾಯವನ್ನ ಹೊಂದಿರೋರು ಮತ್ತು ಅಂಚಿನಲ್ಲಿರುವ ಗ್ರಾಮೀಣ ಸಮುದಾಯಗಳು ಬೆಲೆ ಏರಿಕೆಯಿಂದ ಹೆಚ್ಚು ಹೈರಾಣಾಗಿದ್ದಾರೆ. ನಗರವಾಸಿಗಳು ಮತ್ತು ಮಧ್ಯಮ ಮತ್ತು ಮೇಲ್ವರ್ಗದವರಿಗಿಂತ ಬಡವರು ಮತ್ತು ಗ್ರಾಮೀಣ ಪ್ರದೇಶದ ಜನ ಈ ವಿಚಾರವನ್ನ ಹೆಚ್ಚು ತೀಕ್ಷ್ಣವಾಗಿ ಹೇಳ್ತಿದ್ದಾರೆ. ಬಡವರಲ್ಲಿ 76% ಮಂದಿ ಬೆಲೆ ಏರಿಕೆ ತೀವ್ರವಾಗಿರೋ ಬಗ್ಗೆ ಹೇಳ್ತಿದ್ದಾರೆ. ಕೆಳವರ್ಗದವರಲ್ಲಿ 70% ಮಂದಿಯನ್ನ ಬೆಲೆ ಏರಿಕೆ ಕಾಡ್ತಾ ಇದೆ. ಮಧ್ಯಮ ವರ್ಗದವರಲ್ಲಿ 66% ಮಂದಿ ಬೆಲೆ ಏರಿಕೆ ಬಾಧಿಸ್ತಿರುವ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಭಾಗದವರಲ್ಲಿ ಬೆಲೆ ಏರಿಕೆಯ ಕಷ್ಟದ ಬಗ್ಗೆ ಹೇಳಿರೋರು 72% ಮಂದಿ.
ಪಟ್ಟಣ ಪ್ರದೇಶದವರ ಪ್ರಮಾಣ ಇಲ್ಲಿ 69%. ನಗರ ಪ್ರದೇಶದ 66% ಮಂದಿ ಬೆಲೆ ಏರಿಕೆ ತೀವ್ರವಾಗಿರೋದ್ರ ಬಗ್ಗೆ ಹೇಳ್ತಿದ್ದಾರೆ. ಬೆಲೆ ಏರಿಕೆ ಬಗ್ಗೆ 76% ಮುಸ್ಲಿಮರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪರಿಶಿಷ್ಟ ಜಾತಿಯವರಲ್ಲಿ ಈ ಪ್ರಮಾಣ 75%. ಹಿಂದೂ ಒಬಿಸಿಗಳಲ್ಲಿ 69% ಮಂದಿ ಬೆಲೆ ಏರಿಕೆಯ ತೀವ್ರತೆ ಬಗ್ಗೆ ಹೇಳಿದ್ದಾರೆ. ಹಿಂದೂ ಮೇಲ್ವರ್ಗದ 68% ಮಂದಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಬೆಲೆ ಏರಿಕೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಯಾವುದು ಹೊಣೆ ಅನ್ನೋ ಪ್ರಶ್ನೆಗೆ ಹೆಚ್ಚಿನವರು ಕೇಂದ್ರ ಸರ್ಕಾರದ ಕಡೆಗೇನೆ ಬೆರಳು ಮಾಡಿದ್ದಾರೆ. ಕೇಂದ್ರ ಸರ್ಕಾರವೇ ಹೊಣೆ ಅನ್ನೋರು 26%, ರಾಜ್ಯ ಸರ್ಕಾರ ಕಾರಣ ಅನ್ನೋರ ಸಂಖ್ಯೆ 12%. ಬಡವರು ಮತ್ತು ಕೆಳವರ್ಗದವರಲ್ಲಿ ಜೀವನ ಮಟ್ಟ ಕುಸಿದಿದೆ. ತಮ್ಮ ಅಗತ್ಯಗಳನ್ನ ಪೂರೈಕೆ ಮಾಡಿಕೊಳ್ಳೋದು ಬಹಳ ಕಷ್ಟವಾಗಿದೆ ಅನ್ನೋ ಅಭಿಪ್ರಾಯವನ್ನ ಬಡವರಲ್ಲಿ ಅರ್ಧದಷ್ಟು ಮಂದಿ ವ್ಯಕ್ತಪಡಿಸಿದ್ದಾರೆ. ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ ಭಾವಿಸೋರ ಪ್ರಮಾಣ ಬಡವರಲ್ಲಿ ಕಡಿಮೆಯಾಗಿದ್ದು ಅದು 1/3. ಅಭಿವೃದ್ಧಿ ವಿಚಾರದಲ್ಲಿ ಮೋದಿ ಸರ್ಕಾರ ಮತದಾರರ ನಿರೀಕ್ಷೆಗಳನ್ನ ಪೂರೈಸುವಲ್ಲಿ ಯಶಸ್ವಿಯಾಗಿದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಬೇಕು ಅಂತ ನಿರ್ಧಾರ ಮಾಡುವಾಗ ಅಭಿವೃದ್ಧಿ ವಿಚಾರ ಯಾವತ್ತೂ ಮುಖ್ಯ ಆಗ್ತಾನೇ ಬಂದಿದೆ. 2014ರಲ್ಲಿ 10 ಮತದಾರರಲ್ಲಿ 2 ದೇಶದ ಅಭಿವೃದ್ಧಿ ವಿಚಾರವನ್ನ ಮತದಾನದ ವೇಳೆ ಮುಖ್ಯವಾಗಿ ತೆಗೆದುಕೊಂಡಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ಜನರಲ್ಲಿ ಮೂಡಿದ್ದ ಹತಾಶ ಭಾವನೆಯನ್ನೇ ಆಗ ಬಿಜೆಪಿ ತನ್ನ ಲಾಭಕ್ಕೆ ಬಳಸಿತ್ತು. ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕಾರ ಕಳೆದುಕೊಳ್ಬೇಕಾಯಿತು. ಆ ಚುನಾವಣೆಯಲ್ಲಿ 30% ಮತದಾರರು ಮೋದಿ ದೇಶದ ಅಭಿವೃದ್ಧಿಗೆ ಉತ್ತಮ ಅಂತ ಭಾವಿಸಿದ್ರು. ಬಿಜೆಪಿ ನೇತೃತ್ವದ ಎನ್ಡಿಎಯನ್ನ 2ನೇ ಅವಧಿಗೆ ಅಧಿಕಾರಕ್ಕೆ ತಂದ 2019ರ ಚುನಾವಣೆಯಲ್ಲಿ 14% ಮತದಾರರು ಅಭಿವೃದ್ಧಿ ವಿಚಾರವನ್ನ ಮುಖ್ಯವಾಗಿ ಪರಿಗಣಿಸಿದ್ರು. ಹಾಗಾದ್ರೆ ಈಗ 2 ಅವಧಿಗಳನ್ನ ಮುಗಿಸಿ 3ನೇ ಅವಧಿಗೆ ಅಧಿಕಾರ ಹಿಡಿಯೋಕೆ ನೋಡ್ತಿರುವ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಭಿವೃದ್ಧಿ ಕುರಿತ ಮತದಾರರ ನಿರೀಕ್ಷೆಗಳನ್ನ ಪೂರೈಸುವಲ್ಲಿ ಯಶಸ್ವಿ ಆಗಿದೆಯಾ? ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತ ಬಿಜೆಪಿ ಸರ್ಕಾರ ಹೇಳ್ತಿರೋದು ಮಾತಿನಲ್ಲಿ ಮಾತ್ರವೇ ಅಥವಾ ನಿಜವಾಗಿಯೂ ಅದು ದೇಶದ ಎಲ್ಲರನ್ನ ಮುಟ್ಟಿದೆಯಾ? ಸಮೀಕ್ಷೆ ಪ್ರಕಾರ ನೋಡೋದಾದ್ರೆ ಸುಮಾರು 10 ಮತದಾರರಲ್ಲಿ 2 ಕಳೆದ 5 ವರ್ಷಗಳಲ್ಲಿ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದವರಲ್ಲಿ 32% ಜನ ಕಳೆದ 5 ವರ್ಷಗಳಲ್ಲಿ ಕೇವಲ ಶ್ರೀಮಂತರ ಅಭಿವೃದ್ಧಿ ಆಗಿದೆ ಅನ್ನೋ ಬೇಸರ ವ್ಯಕ್ತಪಡಿಸಿದ್ದಾರೆ. ವಾಜಪೇಯಿ ನೇತೃತ್ವದಲ್ಲಿನ ಬಿಜೆಪಿ ಸರ್ಕಾರದ ಅವಧಿ ಬಗ್ಗೆನೂ ಜನ ಇಂಥದ್ದೇ ಭಾವನೆ ಹೊಂದಿದ್ರು ಮತ್ತು ಶ್ರೀಮಂತರ ಅಭಿವೃದ್ಧಿ ಮಾತ್ರ ಆಗಿದೆ ಅಂತ ಆಗ ಇನ್ನೂ ಹೆಚ್ಚು ಜನ ಅಂದ್ರೆ 43% ಮಂದಿ ಭಾವಿಸಿದ್ರು ಅನ್ನೋದು ಕುತೂಹಲಕಾರಿ ಸಂಗತಿ. 2019ಕ್ಕೆ ಹೋಲಿಸಿದ್ರೆ ಅಭಿವೃದ್ಧಿ ಎಲ್ರಿಗೂ ಸಮಾನವಾಗಿ ಆಗಿದೆ ಅಂತ ಕೆಲವರಾದ್ರೂ ಭಾವಿಸ್ತಾ ಇದ್ದಾರೆ. ಆದ್ರೆ ಅಂಥವರ ಪ್ರಮಾಣ 48% ದಾಟಿಲ್ಲ. ಇನ್ನು ಯಾವ ವರ್ಗದವರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಯೋಚಿಸುತ್ತಿದ್ದಾರೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಎಲ್ಲರ ಅಭಿವೃದ್ಧಿ ಆಗಿದೆ ಅಂತ ಭಾವಿಸೋರು ಮೇಲ್ವರ್ಗ ಮತ್ತು ಮಧ್ಯಮ ವರ್ಗದವರಲ್ಲಿ ಹೆಚ್ಚಿದ್ದಾರೆ. ಅವರ ಪ್ರಮಾಣ ಕ್ರಮವಾಗಿ 55% ಮತ್ತು 50%ರಷ್ಟಿದೆ. ಬಡವರ್ಗದವರಲ್ಲಿ 10ರಲ್ಲಿ 4 ಎಲ್ರಿಗೂ ಅಭಿವೃದ್ಧಿ ಆಗಿದೆ ಅಂತ ಭಾವಿಸ್ತಾರೆ. ಒಂದಂತೂ ಸ್ಪಷ್ಟ, ಅಭಿವೃದ್ಧಿ ಅನ್ನೋದು ಶ್ರೀಮಂತರ ಪಾಲಿಗೆ ಮಾತ್ರ ದಕ್ಕಿದೆ ಅಂತಾನೆ 1/3 ಭಾಗದಷ್ಟು ಮತದಾರರು ಅಭಿಪ್ರಾಯ ಪಡ್ತಾರೆ. ಸಮೀಕ್ಷೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಕಳೆದ 5 ವರ್ಷಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತಾನೆ ಹೇಳ್ತಿದ್ದಾರೆ. ಅವರಲ್ಲಿ ಹೆಚ್ಚಿನವರು ಭ್ರಷ್ಟಾಚಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕಾರಣ ಅಂತ ಹೇಳಿರೋದು ಗಮನಾರ್ಹ ಅಂಶ. ಹಾಗೆ ಕಳೆದ 5 ವರ್ಷಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಅಭಿಪ್ರಾಯ ಪಟ್ಟಿರೋರು 55% ಮಂದಿ. 2019ರಲ್ಲಿನ ಸಮೀಕ್ಷೆಗೆ ಹೋಲಿಸಿದಲ್ಲಿ ಈ ಪ್ರಮಾಣ ಗಮನಾರ್ಹವಾಗಿ ಸುಮಾರು 15% ಹೆಚ್ಚಾಗಿದೆ. ಇನ್ನು ಭ್ರಷ್ಟಾಚಾರ ಕಡಿಮೆಯಾಗಿದೆ ಅನ್ನೋರ ಪ್ರಮಾಣ ತೀರಾ ಕಡಿಮೆಯಾಗಿದೆ. 2019ರ ಸಮೀಕ್ಷೆಯ ವೇಳೆ 37% ಮಂದಿ ಭ್ರಷ್ಟಾಚಾರ ಕಡಿಮೆಯಾಗಿದೆ ಅಂತ ಹೇಳಿದ್ರು. ಈಗ ಅವರ ಪ್ರಮಾಣ ಅರ್ಧದಷ್ಟು ಕುಸಿದಿದ್ದು 19% ಜನ ಮಾತ್ರನೇ ಅಂತಹ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಕುತೂಹಲಕಾರಿ ಸಂಗತಿ ಅಂತಂದ್ರೆ ಭ್ರಷ್ಟಾಚಾರ ವಿಚಾರವಾಗಿ ಎಲ್ಲಾ ಕಡೆ ಜನ ಒಂದೇ ಬಗೆಯ ಭಾವನೆಯನ್ನ ವ್ಯಕ್ತಪಡಿಸಿದ್ದು. ಗ್ರಾಮ, ಪಟ್ಟಣ ಮತ್ತು ನಗರ ಹೀಗೆ ಎಲ್ಲಾ ಕಡೆನೂ ಜನರು ಭ್ರಷ್ಟಾಚಾರ ಹೆಚ್ಚಿದೆ ಅನ್ನೋ ವಿಚಾರದಲ್ಲಿ ಭಿನ್ನಾಭಿಪ್ರಾಯವನ್ನೇ ಹೊಂದಿಲ್ಲ. ಎಲ್ಲರೂ ಭ್ರಷ್ಟಾಚಾರ ಹೆಚ್ಚಿದೆ ಅಂತ ಹೇಳ್ತಿದ್ದಾರೆ ಹೊರತು ಕಡಿಮೆಯಾಗಿದೆ ಅನ್ನೋರ ಸಂಖ್ಯೆ ಮಾತ್ರ ಬಹಳ ಕಡಿಮೆ. ಮತ್ತೊಂದು ನೆಲೆಯಿಂದ ನೋಡಿದಾಗ್ಲೂ ಜನ ಈ ವಿಚಾರದಲ್ಲಿ ನಿಖರ ಅಭಿಪ್ರಾಯ ಹೊಂದಿರೋದು ಸ್ಪಷ್ಟವಾಗತ್ತೆ. ಅದೇನು ಅಂತಂದ್ರೆ ಭ್ರಷ್ಟಾಚಾರ ಹೆಚ್ಚಿದೆ ಅಂತ ಬಡವರು ಶ್ರೀಮಂತರೆನ್ನದೆ ಎಲ್ಲರೂ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಿದೆ ಅಂತ ಪ್ರತಿ 10ರಲ್ಲಿ 6 ಮಂದಿ ಅಭಿಪ್ರಾಯ ಪಟ್ಟಿದ್ದಾರೆ. ಭ್ರಷ್ಟಾಚಾರ ಕಡಿಮೆಯಾಗಿದೆ ಅಂತ ಹೇಳೋರ ಪ್ರಮಾಣ ತುಂಬಾ ಕಡಿಮೆ ಇದ್ರೂ ಇಲ್ಲೊಂದು ಸಣ್ಣ ಸೂಕ್ಷ್ಮವನ್ನ ಗಮನಿಸಬೇಕು.
ಅದೇನು ಅಂತಂದ್ರೆ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತ ಹೇಳ್ತಿರೋರಲ್ಲಿ ಬಡವರಿಗಿಂತಲೂ ಶ್ರೀಮಂತರೇ ಹೆಚ್ಚು. ಬಡವರಲ್ಲಿ 16% ಮಂದಿ ಭ್ರಷ್ಟಾಚಾರ ಕಡಿಮೆ ಅಂತ ಹೇಳಿದ್ರೆ ಶ್ರೀಮಂತರಲ್ಲಿ ಹಾಗೆ ಅಭಿಪ್ರಾಯ ಪಡ್ತಿರೋರು 23%. ಇನ್ನು ಭ್ರಷ್ಟಾಚಾರ ಹೆಚ್ಚಳಕ್ಕೆ ಯಾರು ಕಾರಣ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟವರಲ್ಲಿ ಹೆಚ್ಚಿನವರು ಅಂದ್ರೆ 56% ಮಂದಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಅದಕ್ಕೆ ಹೊಣೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಹೇಳಿದವರ ಪ್ರಮಾಣ ಹೆಚ್ಚು. 25% ಜನ ಹೆಚ್ಚುತ್ತಾ ಇರುವ ಭ್ರಷ್ಟಾಚಾರಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರಗಳ ಕಡೆಗೂ ಬೆರಳು ಮಾಡಿರೋರ ಪ್ರಮಾಣ 16%. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಿದೆ ಅನ್ನೋ ಭಾವನೆ ಮತದಾರರಲ್ಲಿ ಹೆಚ್ಚಾಗಿದೆ. ವಿವಿಧ ಆರ್ಥಿಕ ವರ್ಗಗಳ ಜನರ ನಡುವೆ ಈ ವಿಚಾರದಲ್ಲಿ ಭಿನ್ನ ಭಾವನೆ ಇಲ್ಲ ಅನ್ನೋದು ಗಮನಿಸಬೇಕಾಗಿರುವ ಸಂಗತಿ. ಅಂದ್ರೆ ಭ್ರಷ್ಟಾಚಾರ ಹೆಚ್ಚಿದೆ ಅನ್ನೋದೇ ಬಹುತೇಕ ಎಲ್ಲರ ಅಭಿಪ್ರಾಯ. ಮತದಾನದ ಮೇಲೆ ಈ ಭಾವನೆ ಯಾವ ಬಗೆಯ ಪರಿಣಾಮಗಳನ್ನ ಬೀರಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸಮೀಕ್ಷೆಯಲ್ಲಿ ಪ್ರತಿಕ್ರಿಯಿಸಿದ ಅರ್ಧದಷ್ಟು ಜನ ನಿರುದ್ಯೋಗ, ಬೆಲೆ ಏರಿಕೆ ವಿಚಾರಗಳೇ ಪ್ರಮುಖ ಚುನಾವಣಾ ವಿಚಾರ ಅನ್ನೋದನ್ನ ಹೇಳ್ತಿದ್ದಾರೆ. 2019ರ ಚುನಾವಣೆಯಲ್ಲಿ ಈ ವಿಚಾರದ ಬಗ್ಗೆ 1/6 ಜನ ಮಾತ್ರ ಆದ್ಯತೆ ಕೊಟ್ಟಿದ್ರು. ಇನ್ನು 4/4 ಜನ ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ವಿಚಾರಕ್ಕೆ ಒತ್ತು ಕೊಟ್ಟಿದ್ದಾರೆ. 2019ರ ಸಮೀಕ್ಷೆಗೆ ಹೋಲಿಸಿದ್ರೂ ಈ ಪ್ರಮಾಣದಲ್ಲಿ ಹೇಳ್ಕೊಳ್ಳುವಂತಹ ವ್ಯತ್ಯಾಸವೇನಿಲ್ಲ. ಇದೆಲ್ಲದರ ನಡುವೆನೂ ಹೆಚ್ಚುತ್ತಾ ಇರುವ ಅಸಮಾನತೆ ವಿಚಾರ ಚುನಾವಣೆ ವಿಷಯವಾಗಿ ರೂಪುಗೊಳ್ಳಲಾರದ ಬಗ್ಗೆ ಚರ್ಚೆಗಳಿದೆ. ಆರ್ಥಿಕ ಸ್ತರದಲ್ಲಿ ಮೇಲಿರುವ 1% ಮಂದಿಯ ವಾರ್ಷಿಕ ಗಳಿಕೆ 53 ಲಕ್ಷ ರೂಪಾಯಿ ಆಗಿದ್ದು, ಇದು ಸರಾಸರಿ ಭಾರತೀಯರ ಗಳಿಕೆಯ 23 ಪಟ್ಟು ಹೆಚ್ಚು. ಇದೇ ವೇಳೆ ಕೆಳ ಹಂತದ 50% ಮಂದಿಯ ವಾರ್ಷಿಕ ಸರಾಸರಿ ಆದಾಯ 71,000ಕ್ಕೆ ಹಾಗೂ ಮಧ್ಯಮ ಹಂತದ 40% ಜನರ ವಾರ್ಷಿಕ ಸರಾಸರಿ ಆದಾಯ 1,65,000 ರೂಪಾಯಿಗಳಿಗೆ ನಿಲ್ಲುತ್ತೆ. ಇನ್ನು ಅಗ್ರಸ್ಥಾನದಲ್ಲಿರುವ ಅತಿ ಶ್ರೀಮಂತ 10,000 ವ್ಯಕ್ತಿಗಳ ವಾರ್ಷಿಕ ಸರಾಸರಿ ಗಳಿಕೆ 48 ಕೋಟಿ. ಇದು ಸರಾಸರಿ ಭಾರತೀಯರ ಗಳಿಕೆಯ 2,069 ಪಟ್ಟು ಹೆಚ್ಚು ಅಂತ ಅಧ್ಯಯನಗಳು ಹೇಳುತ್ತೆ. 2019-2021ರ NFHS 5ರ ವರದಿ ಪ್ರಕಾರ 7.5% ಕುಟುಂಬಗಳು ಮಾತ್ರನೇ ಕಾರುಗಳನ್ನ ಹೊಂದಿವೆ. ಇದೆಲ್ಲವೂ ಹೌದಾದ್ರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಕೆಳ ಹಂತದಲ್ಲಿರೋರು ಈ ಅಸಮಾನತೆಯನ್ನ ತಮ್ಮ ಹಣೆ ಬರಹ ಅಂತ ಭಾವಿಸಿರುವುದೇ ಹೆಚ್ಚು ಅನ್ನೋ ವಾದ ಇದೆ. ಹೆಚ್ಚಿನವರಂತೂ ಬಿಜೆಪಿ ಸರ್ಕಾರದ ಅಚ್ಚೇದಿನ ಭ್ರಮೆಯಿಂದ ಇನ್ನೂ ಹೊರಗೆ ಬಂದಿಲ್ಲ. ಇದೆಲ್ಲ ಏನೇ ಇದ್ರೂ ದೇಶದ ಬಹುಪಾಲು ಜನರ ಮುಖ್ಯ ಪ್ರಶ್ನೆ ಆಗಿರೋದು ನಿರುದ್ಯೋಗ ಮತ್ತು ಬೆಲೆ ಏರಿಕೆ ವಿಚಾರ. ಯಾವುದನ್ನ ಮೋದಿ ದೊಡ್ಡದು ಅಂತ ಪ್ರತಿಪಾದನೆ ಮಾಡೋಕೆ ಯತ್ನಿಸ್ತಿದ್ದಾರೋ ಆ ರಾಮ ಮಂದಿರ ಮತ್ತು ಹಿಂದುತ್ವದ ವಿಚಾರ ಜನರ ದೃಷ್ಟಿಯಲ್ಲಿ ಲೆಕ್ಕಕ್ಕೆ ಇಲ್ಲ ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ. ಸರ್ವೆಯಲ್ಲಿ ಪಾಲ್ಗೊಂಡಿದ್ದ 8% ಮಂದಿ ಮಾತ್ರ ರಾಮ ಮಂದಿರ ವಿಚಾರಕ್ಕೆ ಗಮನ ಕೊಟ್ಟಿದ್ದಾರೆ. 2% ಮಂದಿ ಮಾತ್ರ ಹಿಂದುತ್ವ ವಿಚಾರಕ್ಕೆ ಗಮನ ಕೊಟ್ಟಿದ್ದಾರೆ. ಇನ್ನು ವಿಶ್ವದ ತುಂಬಾ ಭಾರತವನ್ನ ಹೊಗಳಲಾಗ್ತಿದೆ ಅಂತ ಮೋದಿ ಹೇಳ್ಕೊಳ್ತಿರೋದ್ರ ಬಗ್ಗೆ ಕೂಡ 2% ಮಂದಿ ಮಾತ್ರ ಮಹತ್ವ ಕೊಟ್ಟಿದ್ದಾರೆ. ಇದು ನರೇಂದ್ರ ಮೋದಿ ಸರ್ಕಾರ ಹೇಳ್ತಾ ಇರೋದಕ್ಕೂ ವಾಸ್ತವಕ್ಕೂ ಇರುವ ಅಜಗಜಾಂತರ ವ್ಯತ್ಯಾಸವನ್ನ ತೋರಿಸುತ್ತೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.